ಕರ್ನಾಟಕ ರಾಜ್ಯದಲ್ಲಿ ಸುಮಾರು 25ರಿಂದ 30 ಲಕ್ಷ ಜನಸಂಖ್ಯೆ ಹೊಂದಿದ್ದು ನಮ್ಮ ಪಿಂಜಾರ ಸಮುದಾಯ. ಈ ಬಜೆಟ್ನಲ್ಲಿ ನಮ್ಮ ಪಿಂಜಾರ ಸಮುದಾಯಕ್ಕೆ ಅನ್ಯಾಯವಾಗಿದೆ. ಯಾಕೆ ಅನ್ಯಾಯವಾಗಿದೆ ಅಂತಂದರೆ, ನಾವು ಬಿಜೆಪಿ ಸರ್ಕಾರದಲ್ಲಿ ನಿಗಮ ಮಂಡಳಿ ರಚನೆ ಮಾಡಿ ಆದೇಶ ಮಾಡಿತ್ತು, ಅದನ್ನು ಅನುಷ್ಠಾನ ಮಾಡಿಲ್ಲ. ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ ಬಜೆಟ್ನಲ್ಲಾದರೂ ನಮ್ಮ ಪಿಂಜಾರ ಸಮುದಾಯಕ್ಕೆ ಅನುದಾನ ಅನೌನ್ಸ್ ಮಾಡ್ತಾರೆ ಅಂತೇಳಿ ನಾವು ಭರವಸೆ ಇಟ್ಕೊಂಡಿದ್ವಿ. ಆ ಭರವಸೆ ಹುಸಿಯಾಗಿದೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಕೆಳಮಟ್ಟದಲ್ಲಿರುವಂಥ ಸಮಾಜನ ತುಳಿಯುವಂಥ ಕೆಲಸನ ಸರ್ಕಾರ ಮಾಡಬಾರ್ದು. ಈ ಮುಂದೆ MP ಚುನಾವಣೆ ಬರ್ತಾ ಇದೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಾಗಿರ್ಬೋದು, ದಯಮಾಡಿ ನೋಡಿ, MP ಚುನಾವಣೆಗಳೇ ತಕ್ಕ ಪಾಠ ಕಲಿಸಬೇಕಾಗ್ತದೆ. ಇಡೀ ರಾಜ್ಯದಲ್ಲಿ ಎಷ್ಟು ಸಂಘಟನೆಗಳಿದಾವೆ ಎಲ್ಲ ಸಂಘಟನೆಗಳು ಒಗ್ಗೂಡಿ MP ಚುನಾವಣೆ ಪಾಠ ಕಲಿಸಬೇಕಾಗ್ತದೆ. ಅದು ಆ ಕೆಲಸ ಮಾಡಬೇಡ್ರಿ. ಈಗಲಾದರೂ ಎಚ್ಚೆತ್ತುಕೊಂಡು ನಮ್ಮ ಪಿಂಜಾರ ನಿಗಮ ಮಂಡಳಿಯನ್ನು ಅನುಷ್ಠಾನ ಮಾಡಿ ಆದೇಶ ಹೊರಡಿಸಿದ್ದನ್ನು ಅನುಷ್ಠಾನಗೊಳಿಸಿ ನಮ್ಮ ಪಿಂಜಾರ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮೇಲೆತ್ತುವಂಥ ಕೆಲಸನ ಸರ್ಕಾರ ಮಾಡಬೇಕು. ಈ ಹಿಂದೆ ಸಹ ಮುಖ್ಯಮಂತ್ರಿಗಳಿಗೂ ಸಹ ಮನವಿ ಪತ್ರ ನೀಡಿದ್ದೀನಿ, ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಸಹ ಮನವಿ ಪತ್ರ ನೀಡಿದ್ದೀನಿ. ನಮಗೆ ಬಿಜೆಪಿ ಸರ್ಕಾರ ಸರಿ ಇಲ್ಲ ಅಂತ ಹೇಳಿ ನಮ್ಮ ಪಿಂಜಾರ ಸಮುದಾಯ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡೋಕ್ಕೆ ನಮ್ಮ ಪಿಂಜಾರ ಸಮುದಾಯದ್ದು ಬಹಳ ಪ್ರಮುಖ ಪಾತ್ರವಾಗಿದೆ. ಅದನ್ನು ಉಳಿಸ್ಕೋಬೇಕು ಸರ್ಕಾರ. ಇಲ್ಲ ಅಂತಂದರೆ ಉಗ್ರವಾದ ಹೋರಾಟಗಳೆಲ್ಲ ಹಮ್ಮಿಕೋಬೇಕಾಗ್ತದೆ. ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ದಂಗೆ ದಯಮಾಡಿ ಈ MP ಚುನಾವಣೆ ಒಳಗಡೆ ನಮಗೆ ಅನುಷ್ಠಾನಗೊಳಿಸಬೇಕು. ಪಿಂಜಾರ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ ಸರ್ಕಾರಕ್ಕೆ.